Welcome to Commerce Classes, Second PUC, Accountancy, 2025 Annual Exam ಒಂದು ಕ್ವೆಶ್ಚನ್ ಪೇಪರ್ ಏನಿಡಿತು ಆ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ಸ್ ಅನ್ನು ನಾನು ಸಾಲ್ವ್ ಮಾಡಿಸ್ತಾ ಬರ್ತಾ ಇದ್ದೀನಿ. ಆಲ್ರೆಡಿ 6 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ನಾವು 3 to 4 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದೀವಿ. ಇವತ್ತು 12 ಮಾರ್ಕ್ಸ್ ಗೆ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಈ ಒಂದು ಚಾಪ್ಟರ್ ಇಂದ ನಮಗೆ ಏನೊಂದು ಕ್ವೆಶ್ಚನ್ ಕೇಳಿದ್ರು ಅಲ್ವಾ 12 ಮಾರ್ಕ್ಸ್ ಗೆ ಆ ಕ್ವೆಶ್ಚನ್ ಅನ್ನು ನೋಡೋಣ. ಅರಿ ಅಂಡ್ ಪ್ರಸಾದ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ sharing profit and losses in the ratio of 3:2. ಅರಿ ಅಂಡ್ ಪ್ರಸಾದ್ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಅವರು ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ 3:2 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ವಾಸ್ ಆಸ್ ಫಾಲೋಸ್. ಒಂದು ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾರೆ 31 ಮಾರ್ಚ್ 2024. ಏನೇನಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಲಯಬಿಲಿಟೀಸ್, ಅಸೆಟ್ಸ್, ಕ್ಯಾಶ್, ಡೇಟಾ, ಸ್ಟಾಕ್, ಫರ್ನಿಚರ್, ಬಿಲ್ಡಿಂಗ್ ಇದೆ. ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಜನರಲ್ ರಿಸರ್ವ್ ಅಂಡ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅರಿ ಮತ್ತೆ ಪ್ರಸಾದ್. ನಾವೀಗ ಇಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೋಬೇಕು. ಹಾಗೇನೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಏನಿದೆ ಅಂತ ನೋಡೋಣ. ಆನ್ 1st 2024 ಶರ್ಮಾ ವಾಸ್ ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಫ್ರಮ್ ದ ಫಾಲೋವಿಂಗ್ ಟರ್ಮ್ಸ್. ಶರ್ಮಾ, ಈಗ ಅರಿ ಮತ್ತೆ ಪ್ರಸಾದ್ ಅಂತ ಇಬ್ರು ಇದ್ರು ಅಲ್ವಾ, ಈಗ ಹೊಸದಾಗಿ ಶರ್ಮಾ ಅನ್ನೋರು ಕೂಡ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಹೊಸ ಪಾರ್ಟ್ನರ್ ಆಗಿ. ಶರ್ಮಾ ಶುಡ್ ಬ್ರಿಂಗ್ in 25,000 as capital for 1/6th share and 8,000 towards goodwill as per AS 26. ಶರ್ಮಾ ಏನ್ ಮಾಡಿದ್ದಾರೆ, 25,000ನ ಕ್ಯಾಪಿಟಲ್ ಆಗಿ ತಗೋಬರ್ತಾ ಇದ್ದಾರೆ. ಅಂದ್ರೆ ಬಂಡವಾಳ. ಫಸ್ಟ್ ಒಂದು ಇನಿಷಿಯಲ್ ಆಗಿ ನಾವು ಏನೋ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡುವಾಗ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀವಿ, ಅದನ್ನ ನಾವು ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈಗ ಅರಿ ಮತ್ತೆ ಪ್ರಸಾದ್ ಇಬ್ರು ಕೂಡ ಕ್ಯಾಪಿಟಲ್ ಹಾಕ್ಬಿಟ್ಟು ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರೋದು. ಈಗ ಹೊಸ ಪಾರ್ಟ್ನರ್ ಶರ್ಮಾ ಏನ್ ಅಡ್ಮಿಟ್ ಆಗಿದ್ದಾನೆ ಅವನು ಕೂಡ ಕ್ಯಾಪಿಟಲ್ ತಗೋಬರ್ತಾ ಇದ್ದಾನೆ. ಎಷ್ಟು ತರ್ತಾ ಇರೋದು? 25,000 ತಗೋಬರ್ತಾ ಇದ್ದಾನೆ. ಹಾಗೆ ಅರಿ ಮತ್ತೆ ಪ್ರಸಾದ್ ಇಬ್ರು ಇಷ್ಟು ವರ್ಷ ಕಷ್ಟಪಟ್ಟು ಆ ಫರ್ಮ್ ನ ತಗೊಂಡೋಗಿದ್ದಾರೆ ಅಲ್ವಾ, ಅದಕ್ಕೆ ಒಂದು ರೆಪ್ಯುಟೇಷನ್, ಒಂದು ಗುಡ್ ವಿಲ್ ಅಂತ ಇರುತ್ತೆ ಅಲ್ವಾ, ಆ ಗುಡ್ ವಿಲ್ಗೆ 8,000 rupees ನ ತರ್ತಾ ಇದ್ದಾನೆ. ಎಷ್ಟಾಯ್ತು? 25,000 ಪ್ಲಸ್ 8,000 33,000 ತಗೋಬರ್ತಾ ಇರೋದು ಶರ್ಮಾ. ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಈ 8,000 ಗುಡ್ ವಿಲ್ ಏನಿದೆ ಅದನ್ನ ಓಲ್ಡ್ ಪಾರ್ಟ್ನರ್ಸ್ ಗೆ ಶೇರ್ ಮಾಡಬೇಕು. ಹಾಗೇನೆ ಇವ್ರು ಏನ್ ಹೇಳ್ತಾ ಇದಾರೆ, ಇದರಲ್ಲಿ ಆ ವಿತ್ಡ್ರಾ ಮಾಡ್ತಾ ಇದಾರೆ ಆ ಅಮೌಂಟ್ ಅನ್ನ ಅಂತ ಹೇಳ್ತಾ ಇರೋದು. ಹರಿ ಮತ್ತೆ ಪ್ರಸಾದ್ ಅವ್ರಿಗೆ ಏನ್ ಬರಬೇಕು ಶೇರ್ ಗುಡ್ ವಿಲ್, ಅದನ್ನ ತಗೊಂಡು ಹೋಗ್ತಾ ಇದಾರೆ. ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ 10%. ಫರ್ನಿಚರ್ ಮೇಲೆ 10% ಡೆಪ್ರಿಸಿಯೇಷನ್ ಲೆಸ್ ಮಾಡಬೇಕು. ನಾವು ಡೆಪ್ರಿಸಿಯೇಷನ್ ಅಂದ್ರೆ ಏನು ಅಂತ ಎಲ್ಲ ನಾವು ಫಸ್ಟ್ PU ಕಲ್ತಿರ್ತೀವಿ. ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%. ಅಪ್ರಿಷಿಯೇಟ್ ಅಂತ ಹೇಳಿದ್ರೆ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 60,000 ಕೊಟ್ಟು ತಗೊಂಡಿದ್ವಿ ಅಂದ್ರೆ ಈಗ 20% ಅಷ್ಟು ಜಾಸ್ತಿ ಆಗ್ತಾ ಇದೆ ಅಂತ. ಅದ್ರ ಮೇಲೆ PDD ಈಸ್ ನೋ ಲಾಂಗರ್ ನೆಸೆಸರಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್. ಇಲ್ಲಿ ಡೆಟಾರ್ಸ್ ಅಲ್ಲಿ 20,000 ಇತ್ತು ಅಲ್ವಾ, ಡೆಟಾರ್ಸ್ ಅಂದ್ರೆ ನಮ್ಮಿಂದ ಸಾಲ ತಗೊಂಡಿರೋರು, ನಮಗೆ 20,000 ದುಡ್ಡು ಬರಬೇಕು, ಅದರಲ್ಲಿ 2,000 rupees ಬರೋದಿಲ್ಲ ಅಂತ ನಾವು ಮೆನ್ಷನ್ ಮಾಡಿದೀವಿ. ಅಂದ್ರೆ ಅದು ಡೌಟ್ಫುಲ್ ಡೆಬ್ಟ್ಸ್. ಅಂದ್ರೆ ಈಗ ನಾವು ಕೊಡೋದೇ ಇಲ್ಲ, ಈಗ ನಾವು ಬರೋದಿಲ್ಲ ಅಂತ ಮೆನ್ಷನ್ ಮಾಡಿರೋದು, ಅದನ್ನ ಮತ್ತೆ ನಾವು ಮುಂದುವರ್ಸೋದು ಬೇಡ, ಅಂದ್ರೆ ಅದು ರಿಸೀವ್ ಆಗಿದೆ ಅಂತ ಅರ್ಥ. ಸೊ PDD ಈಸ್ ನೋ ಲಾಂಗರ್ ನೆಸೆಸರಿ ಅಂತ ಇದೆ. ಇದಿಷ್ಟು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನಾವು ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಆಸ್ ಆನ್ 1/4/2024 ಒಂದು ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಇದಿಷ್ಟು ಎಲ್ಲ ಅಡ್ಜಸ್ಟ್ಮೆಂಟ್ ಅನ್ನ ಆದ್ಮೇಲೆ ಫಸ್ಟ್ ನಾವೀಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ ಅಮೌಂಟ್, ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್. ಈ ಡೆಬಿಟ್ ಸೈಡ್ ಅಲ್ಲಿ ನಾವೇನೇನು ತಗೊಳ್ತೀವಿ, ಯಾವ್ದಾದ್ರು ಒಂದು ಅಸೆಟ್ ವ್ಯಾಲ್ಯೂ ಕಡಿಮೆ ಆಗಿದ್ರೆ, ಡಿಕ್ರೀಸ್ ಆಗಿದ್ರೆ, ಡೆಪ್ರಿಸಿಯೇಷನ್ ಆಗಿದ್ರೆ ನಾವು ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಹಾಗೇನೆ ಲಯಬಿಲಿಟಿ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ, ಲಯಬಿಲಿಟಿ ಜಾಸ್ತಿ ಆಗ್ತಾ ಹೋದ್ರೂ ಕೂಡ ನಾವು ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಕ್ರೆಡಿಟ್ ಸೈಡ್ ಅಲ್ಲಿ ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಆದಾಗ, ಲಯಬಿಲಿಟಿ ಕಡಿಮೆ ಆದಾಗ ನಾವು ಕ್ರೆಡಿಟ್ ಸೈಡ್ ತಗೊಳ್ಳುವಂಥದ್ದು. ಇದಕ್ಕೆ ನಾವು ಬೇಸಿಕ್ ಪ್ರಾಬ್ಲಮ್ಸ್ ಇಂದ ಹಿಡಿದು ಒಂದು 10 to 15 ಪ್ರಾಬ್ಲಮ್ಸ್ ಇದು ಈ ಒಂದು ಚಾಪ್ಟರ್ ಮೇಲೆ ಸಾಲ್ವ್ ಮಾಡಿಸಿದೀನಿ. ಒಂದು ಕ್ವಶನ್ ಬ್ಯಾಂಕ್ ಅಲ್ಲಿರೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿರೋದಾಗಿರ್ಬೋದು, ಹಾಗೆ ಫಾರ್ಮೇಟ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಎಲ್ಲಾ ವಿಡಿಯೋಸ್ಗಳು ಕೂಡ ನಾನು ಸೆಕೆಂಡ್ PUC ಅಕೌಂಟೆನ್ಸಿ ಪ್ಲೇ ಲಿಸ್ಟ್ ನಾನು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಚೆಕ್ ಮಾಡಿ ಅದನ್ನ ನೋಡಿದಾಗ ನಿಮಗೆ ಈಸಿಯಾಗಿ ಇನ್ನೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ನಾವೀಗ ಏನ್ ತಗೋಬೇಕು, ಡೆಬಿಟ್ ಸೈಡ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅಡ್ಜಸ್ಟ್ಮೆಂಟ್ ಅನ್ನ ಚೆಕ್ ಮಾಡ್ಬೇಕು ನಾವು, ಅಸೆಟ್ಸ್ ಗೆ ರಿಲೇಟೆಡ್ ಆಗಿ ಏನಾದ್ರೂ ಇದೆಯಾ ಅಂತ. ಈಗ ಫಸ್ಟ್ ಒನ್ ಏನಿದೆ, ಶರ್ಮಾ ತಗೊಬಂದಿದ್ದೇನಲ್ವಾ ಕ್ಯಾಪಿಟಲ್, ಇದು ಪಾರ್ಟ್ನರ್ಸ್ ಗೆ ರಿಲೇಟೆಡ್ ಆಗಿರೋದು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಗುಡ್ ವಿಲ್ ಕೂಡ ಅಷ್ಟೇನೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ತೀವಿ.
ಸಿ ಏನಿದೆ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್ ವ್ಯಾಲ್ಯೂ ಡೆಪ್ರಿಸಿಯೇಟ್ ಅಂದರೆ ಕಡಿಮೆ ಆಗ್ತಾ ಇದೆ, ಸವಕಳಿ ಆಗ್ತಾ ಇರೋದು. ಎಷ್ಟು ಪರ್ಸೆಂಟು? 10% ಆಗ್ತಾ ಇದೆ. ಇದನ್ನು ಕೂಡ ನಾವು ಎಲ್ಲಿ ತಗೋಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೋಬೇಕು. ಯಾವ ಸೈಡ್ ಬರುತ್ತೆ? ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆದರೆ ಡೆಬಿಟ್ ಸೈಡು ತಗೋಬೇಕು. ಅಪ್ರಿಸಿಯೇಟ್ ಬಿಲ್ಡಿಂಗ್ ಏನಾಗ್ತಾ ಇದೆ? ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಆದರೆ ಯಾವ ಸೈಡ್ ತಗೋಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ತಗೋಬೇಕು. PDD ಈಸ್ ನೋ ಲಾಂಗರ್ ನೆಸೆಸರಿ. PDD ಅಂದರೆ ಈಗ ನಾವು ಏನು ಮೇಂಟೈನ್ ಮಾಡ್ತಾ ಇದ್ವಿ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ರಿಸೀವ್ ಮಾಡಿದೆ ಅಂತ ಅರ್ಥ. ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆದರೆ ನಾವು ಯಾವ ಸೈಡ್ ತಗೊಂತೀವಿ? ಇಲ್ಲಿ ಏನಾಗ್ತಿದೆ? ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆದಾಗ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ತಗೊಳ್ತೀವಿ. ಓಕೆ, ಅದೇ ಜಾಸ್ತಿ ಆಗಿದ್ರೆ ಏನು ಮಾಡ್ತಾ ಇದ್ವಿ? ಡೆಬಿಟ್ ಸೈಡು ತಗೊಳ್ತಾ ಇದ್ವಿ. ಈಗ ಈ ಮೂರನ್ನು ಕೂಡ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡೋಣ. ಟು ಫರ್ನಿಚರ್ 3000 rupees. ಎಷ್ಟಿದೆ ಫರ್ನಿಚರ್ ವ್ಯಾಲ್ಯೂ? 30,000 ಇದೆ. 30,000 ಇಂಟು 10/100 10% ಮಾಡಿದಾಗ 3,000 rupees ಬರುತ್ತೆ. ನೀವು ಇಲ್ಲಿ ಬ್ರಾಕೆಟಲ್ಲಿ ಕೂಡ ಬರಿಬೋದು. 30,000 ಇಂಟು 10/100 ಮಾಡಿದರೆ 3,000. ನೆಕ್ಸ್ಟು ಬೈ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರೋದು. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿತ್ತು? 40,000 ಇತ್ತು. 20% ಜಾಸ್ತಿ ಆಗ್ತಾ ಇದೆ. 40,000 ಇಂಟು 20/100 ಈ ರೀತಿ ಬರೆದಾಗ ನಿಮಗೆ ಕನ್ಫ್ಯೂಸ್ ಕೂಡ ಆಗೋದಿಲ್ಲ. 40,000 ಇಂಟು 20/100 8,000 rupees ಅಷ್ಟು ಜಾಸ್ತಿ ಆಗ್ತಾ ಇದೆ. ಹಾಗೆ PDD ಅಂದರೆ ಅದು ಲಯಬಿಲಿಟಿ ಕಡಿಮೆ ಆದರೆ ನಾವು ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಬೈ PDD 2,000 rupees. ಇದು ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ರು. ನಾನು PDD ಬಗ್ಗೆ ಅಡ್ಜಸ್ಟ್ಮೆಂಟ್ PDD ಇನ್ಕ್ರೀಸ್ಡ್ ಟು ಡಿಕ್ರೀಸ್ಡ್ ಟು ಯಾವ ರೀತಿ ಇದ್ದಾಗ ಮಾಡಬೇಕು ಅಂತ ಸಪರೇಟ್ ಒಂದು ವಿಡಿಯೋ ಅದರಲ್ಲೇ PDD ಬಗ್ಗೆ ಡೀಟೈಲ್ ಆಗಿ ತಿಳಿಸಿದ್ದೀನಿ. ಆ ಲಿಂಕ್ ಕೂಡ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ. ಇದಿಷ್ಟೇ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರುವಂತದ್ದು. ನಮಗೆ ಏನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಅಲ್ಲಿ ಅಸೆಟ್ಸ್ಗೆ ರಿಲೇಟೆಡ್ ಆಗಿರುವಂತದ್ದನ್ನ ನಾವು ನೋಡ್ಬೇಕಾಗತ್ತೆ. ಟೋಟಲ್ 10,000 ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಅದನ್ನ ಎರಡು ಸೈಡ್ ಕೂಡ ತಗೊಳ್ತಾ ಇದ್ದೀನಿ. ಇದರಲ್ಲಿ ಈ 3,000 ನ ಲೆಸ್ ಮಾಡಿದಾಗ ನಮಗೆ 7,000 rupees ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಸಿಗುತ್ತೆ. ಇಲ್ಲಿ ನಾವು 7,000 ಬರೀಬೇಕು. ಈ ಒಂದು ಪ್ರಾಫಿಟ್ ಅನ್ನ ನಾವು ಯಾರಿಗೆ ಶೇರ್ ಮಾಡಬೇಕು? ಹೋಲ್ಡ್ ಪಾರ್ಟ್ನರ್ಸ್ ಏನಿದ್ದಾರೆ ಅವರಿಗೆ. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹರಿ 4,800, ಪ್ರಸಾದ್ 2,800. ಯಾವ ರೀತಿ ನಾವು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ? ಕ್ವಶನ್ ಅಲ್ಲೇ ನಮಗೆ ರೇಷಿಯೋ ಕೊಟ್ಟಿದ್ರು 3:2. 7,000 ಇಂಟು 3:2 ಮಾಡಿದಾಗ ಹರಿ ಪ್ರಸಾದ್ಗೆ ನಮಗೆ ಎಷ್ಟು ಒಂದು ಶೇರ್ ಹೋಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಇದನ್ನ ನಾವು ಏನೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಇದೆ ಅಲ್ವಾ, ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ ಹರಿ ಪ್ರಸಾದ್ ಶರ್ಮಾ. ನಾವೀಗ ಸಪರೇಟ್ ಆಗಿ ಎಲ್ಲಾ ಪಾರ್ಟ್ನರ್ಗೂ ಕೂಡ ಒಂದೊಂದು ಕಾಲಮ್ಸ್ ಹಾಕಿದೀವಿ. ಫಸ್ಟ್ ನಾವೇನ್ ತಗೋಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ಒಂದು ಬಂಡವಾಳ ಹಾಕಿ ಅವರು ಸ್ಟಾರ್ಟ್ ಮಾಡಿದ್ರು ಅಲ್ವಾ, ಆ ಒಂದು ಕ್ಯಾಪಿಟಲ್ ಅನ್ನು ತಗೋಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ? ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಹರಿ 40,000, ಪ್ರಸಾದ್ 30,000 rupees ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರುವಂತದ್ದು. 40,000, 30,000 ಶರ್ಮಾ ನೆಕ್ಸ್ಟ್ ತಗೋಬರೋದು. ನಾವು ಅದನ್ನ ನೆಕ್ಸ್ಟ್ ತಗೊಳ್ಳೋಣ. ಹಾಗೆ ಇದನ್ನ ಖಾಲಿ ಬಿಡಬೇಕು. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಲ್ಲಿ ನಮಗೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದಾಗ ಪ್ರಾಫಿಟ್ ಬಂದಿತ್ತು ಅಲ್ವಾ, 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದು ಮಾಡಿದ್ವಿ. ಅದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ನಿಮಗೆ ಲೆಡ್ಜರ್ ಅಕೌಂಟ್ಸ್ ಮಾಡುವಾಗ ನೆನಪಿದೆ ಅಲ್ವಾ, ಈಗ 2 ಇರೋದು ಇಲ್ಲಿ ಏನಾಗುತ್ತೆ, ಈ ಕಡೆ ಬಂದಾಗ ಅದರ ಆಪೋಸಿಟ್ ಎಂಟ್ರಿನ ತಗೋಬೇಕು. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 4,200, 2,800 rupees ಪ್ರಸಾದ್ಗೆ ಬಂತು. ಶರ್ಮಾಗೆ ನಾವು ಯಾವುದೇ ಪ್ರಾಫಿಟ್ ಕೊಡ್ತಾ ಇಲ್ಲ, ಯಾಕೆಂದ್ರೆ ಅವನು ಇವಾಗ ಜಾಯಿನ್ ಆಗಿರೋದು. ನೆಕ್ಸ್ಟ್ ಇಲ್ಲಿ ನಮಗೆ ನೋಡಿ ಕ್ರೆಡಿಟಾರ್ಸ್ ಏನಿದೆ ಇದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ಬಿಲ್ಸ್ ಪೇಯಬಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ತೀವಿ. ಜನರಲ್ ರಿಸರ್ವ್, ಈ ಜನರಲ್ ರಿಸರ್ವ್ 4,000 rupees ಏನಿದೆ ಇದು ಕೂಡ ಓಲ್ಡ್ ಪಾರ್ಟ್ನರ್ಸ್ಗೆ ಹೋಗ್ಬೇಕು. ಯಾಕೆಂದ್ರೆ ಅವರಿಬ್ರು ಕೂಡ ಒಂದು ರಿಸರ್ವ್ ಅಂತ ಮಾಡಿರುವಂತದ್ದು. ಇದರಲ್ಲಿ ಯಾವುದೇ ಹೊಸ ಪಾರ್ಟ್ನರ್ಗೆ ಕೊಡೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ನಾವು ಅವರಿಗೆ ಶೇರ್ ಮಾಡಿಬಿಡೋಣ 3:2 ರೇಷಿಯೋದಲ್ಲಿ. ಬೈ ಜನರಲ್ ರಿಸರ್ವ್ 2,400, 1,600. ಈ 4,000 ಇಂಟು 3:2 ಮಾಡಿದಾಗ ಆಯ್ತು. ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಕೂಡ ನಾವು ಇವರಿಬ್ರದನ್ನ ತಗೊಂಡಿದೀವಿ. ಈಗ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತದ್ದು ತಗೊಂಡಾಯ್ತು. ಹಾಗೇನೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಕೂಡ ಶೇರ್ ಮಾಡಾಯ್ತು. ನೆಕ್ಸ್ಟ್ ಈಗ ಹೊಸ ಪಾರ್ಟ್ನರ್ ಬರ್ತಾ ಇದ್ದಾನೆ ಅಲ್ವಾ, ಶರ್ಮಾ ಏನ್ ಮಾಡ್ತಾ ಇದ್ದಾನೆ? ಬ್ರಿಂಗ್ 25,000 ಕ್ಯಾಪಿಟಲ್ ಅಂಡ್ 8,000 ಟುವರ್ಡ್ಸ್ ಗುಡ್ ವಿಲ್ ತಗೋ ಬರ್ತಾ ಇದ್ದಾನೆ. ಅದು ಬಿಸ್ನೆಸ್ ಒಳಗಡೆ ಬರ್ತಾ ಇದೆ ಅಂತ ಹೇಳಿದಾಗ ಏನ್ ಬರುತ್ತೆ? ಜರ್ನಲ್ ಎಂಟ್ರೀಸ್ ಏನಾಗುತ್ತೆ?
ಕ್ಯಾಶ್ ಅಕೌಂಟ್ ಡೇಟಾ ಟು ಶರ್ಮಾ ಅಕೌಂಟ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೈ ಕ್ಯಾಶ್ ಅಕೌಂಟ್ ಎಷ್ಟು ತಗೋಬರ್ತಾ ಇದ್ದಾನೆ ಶರ್ಮಾ? ಈ ಶರ್ಮಾ ತಗೊಬಂದಿರುವಂತಹ 8000 ಗುಡ್ ವಿಲ್ ಏನಿದೆ ಅದನ್ನ ನಾವೀಗ ಅರಿ ಮತ್ತೆ ಪ್ರಸಾದ್ಗೆ ಶೇರ್ ಮಾಡಬೇಕಾಗುತ್ತೆ. ಬೈ ಶರ್ಮಾ ಕ್ಯಾಪಿಟಲ್ ಅಕೌಂಟ್ ಯಾರ ಅಕೌಂಟ್ ಇಂದ ಕಟ್ ಆಗಬೇಕು? ಶರ್ಮಾ ಕ್ಯಾಪಿಟಲ್ ಅಕೌಂಟ್ ಇಂದ. ಯಾರಿಗೆ ಕೊಡ್ತಾ ಇರೋದು? ಅರಿಗೆ 4800, ಹಾಗೆ ಪ್ರಸಾದ್ಗೆ 3200. ಯಾವ ಬೇಸ್ ಮೇಲೆ? 8000 ಇಂಟು 3:2 ಈ ಒಂದು ರೇಷಿಯೋ ಮೇಲೆ ಶೇರ್ ಮಾಡ್ತಾ ಇರೋಂಥದ್ದು. ಈಗ ಇಲ್ಲಿ ನಾವು ಏನ್ ಮಾಡಿದ್ವಿ? ಅರಿ ಅಂಡ್ ಪ್ರಸಾದ್ಗೆ ಎಷ್ಟೆಷ್ಟು ಅಮೌಂಟ್ ಹೋಗ್ಬೇಕು ಅಂತ ಇದು ಮಾಡಿದ್ವಿ. ಆ ಅಮೌಂಟ್ ನಾವಿಲ್ಲಿ ಶರ್ಮಾ ಅಕೌಂಟ್ ಇಂದ ಲೆಸ್ ಮಾಡಬೇಕು. ಎಷ್ಟು? ಟು ಅರಿ ಕ್ಯಾಪಿಟಲ್ ಅಕೌಂಟ್, ಅರಿಗೆ 4800 ಹೋಗ್ತಾ ಇದೆ. ಟು ಪ್ರಸಾದ್ ಕ್ಯಾಪಿಟಲ್ ಅಕೌಂಟ್ 3200 ಹೋಗ್ತಾ ಇದೆ. ಗುಡ್ ವಿಲ್ ಅನ್ನ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಈ ಡಿಸ್ಟ್ರಿಬ್ಯೂಟ್ ಆಗಿರೋ ಗುಡ್ ವಿಲ್ ಅನ್ನ ಇಲ್ಲಿ ಮತ್ತೆ ಇನ್ನೊಂದು ಎಂಟ್ರಿ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಿ. ಗುಡ್ ವಿಲ್ ಈಸ್ ವಿತ್ ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಗುಡ್ ವಿಲ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ ವಿತ್ ಡ್ರಾ ಮಾಡ್ತಾ ಇದ್ದಾರೆ ಅಂತ ಹೇಳಿರೋದು. ವಿತ್ ಡ್ರಾ ಮಾಡ್ತಾ ಇದ್ದಾರೆ ಅಂದ್ರೆ ಏನಾಗ್ತಾ ಇದೆ? ಅಮೌಂಟ್ ಆಚೆ ಹೋಗ್ತಾ ಇದೆ. ಸೊ ಟು ಕ್ಯಾಶ್ ಗುಡ್ ವಿಲ್ ವಿತ್ ಡ್ರಾ. ಟು ಕ್ಯಾಶ್ ಅರಿ 4800 ರುಪೀಸ್ ಅವನಿಂದ ನಾವು ಡಿಡಕ್ಟ್ ಮಾಡಬೇಕು. ಪ್ರಸಾದ್ 3200 ರುಪೀಸ್ ಡಿಡಕ್ಟ್ ಮಾಡ್ತಾ ಇದೀವಿ. ಇಲ್ಲಿ ನಾವು ಗುಡ್ ವಿಲ್ ಅನ್ನ ಕೊಟ್ಟಿದ್ವಿ ಅವರಿಬ್ಬರಿಗೂ. ಅವ್ರೇನ್ ಮಾಡ್ತಾ ಇದಾರೆ? ಅದನ್ನ ವಿತ್ ಡ್ರಾ ಮಾಡ್ತಾ ಇದ್ದಾರೆ ಕ್ಯಾಶ್ ಅನ್ನ. ಇದಿಷ್ಟೇನೆ ಇರುವಂತದ್ದು. ಫಸ್ಟ್ ನಾವೇನ್ ಮಾಡಬೇಕು? ಒಂದು ಬ್ಯಾಲೆನ್ಸ್ ಏನಿದೆ ಕ್ಯಾಪಿಟಲ್ ತಗೋಬೇಕು. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅಥವಾ ಲಾಸ್. ಪ್ರಾಫಿಟ್ ಬಂದಿದ್ರೆ ಈ ಸೈಡು, ಲಾಸ್ ಬಂದಿದ್ರೆ ಈ ಸೈಡು ತಗೊಳ್ತೀವಿ. ಹಾಗೆ ಜನರಲ್ ರಿಸರ್ವ್ ಇದ್ರೆ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಹೊಸ ಪಾರ್ಟ್ನರ್ ಏನ್ ತಗೋ ಬಂದಿದ್ದಾನೆ? ಕ್ಯಾಶ್ ಅಂಡ್ ಗುಡ್ ವಿಲ್ ಎರಡು ಸೇರಿ ಅಮೌಂಟ್. ಹಾಗೇನೆ ಬೈ ಶರ್ಮಾ ಕ್ಯಾಪಿಟಲ್ ಅಕೌಂಟ್. ಶರ್ಮಾ ಏನೊಂದು ಹೊಸ ಪಾರ್ಟ್ನರ್ ತಗೋ ಬಂದಿರುವಂತ ಗುಡ್ ವಿಲ್ ನ ಇಬ್ಬರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದನ್ನ ಶರ್ಮಾ ಅಕೌಂಟ್ ಇಂದ ಡಿಡಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಅರಿ ಮತ್ತೆ ಪ್ರಸಾದ್ ಇಲ್ಲಿ ಏನ್ ಮಾಡ್ತಾ ಇದಾರೆ? ವಿತ್ ಡ್ರಾ ಮಾಡ್ತಾ ಇದಾರೆ. ಹಾಗಾಗಿ ಕ್ಯಾಶ್ ನ ನಾವು ಇಲ್ಲಿ ಆಚೆ ಹೋಗ್ತಾ ಇದೆ. ಇಲ್ಲ ಅಂದ್ರೆ ಈ ಎಂಟ್ರಿ ಬರೋದಿಲ್ಲ. ವಿತ್ ಡ್ರಾ ಅಂತ ಇಲ್ಲ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಈ ಎಂಟ್ರಿ ಬರೋದಿಲ್ಲ. ಇಷ್ಟು ಮಾತ್ರ ಇರುತ್ತೆ. ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. 51,400, 37,600, 33,000. ಅದನ್ನ ಎರಡು ಸೈಡ್ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನಾವೀಗ ಲೆಸ್ ಮಾಡಬೇಕು. 51,400 ಇಂದ 4,800 ಲೆಸ್ ಮಾಡಬೇಕು. ಎಷ್ಟಾಗುತ್ತೆ? 46,600 ಬರುತ್ತೆ. 37,600 ಇಂದ 3,200 ಲೆಸ್ ಮಾಡಿದಾಗ 34,400. 33 ಇಂದ 8,000 ಲೆಸ್ ಮಾಡಿದಾಗ 25,000 ರುಪೀಸ್ ಬರುತ್ತೆ. ಇದಿಷ್ಟು ಕೂಡ ಏನಿದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಒಂದು ಬ್ಯಾಲೆನ್ಸ್ ಏನಿದೆ ಇದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೊಸ ಕ್ಯಾಪಿಟಲ್ ಆಗಿ 3 ಜನಕ್ಕೂ ಕೂಡ ತಗೊಳ್ತೀವಿ. ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2024. ಈಗ ಇಲ್ಲಿ ಏನೇನಿದೆ ನೋಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋಣ. ಕ್ರೆಡಿಟಾರ್ಸ್ 30,000 ಇದೆ, ಸೇಮ್ ಹಾಗೆ ತಗೋಬೇಕು. ಕ್ರೆಡಿಟಾರ್ಸ್ 30,000. ಬಿಲ್ಸ್ ಪೇಯಬಲ್ 6,000 ಸೇಮ್ ಹಾಗೆ ತಗೊಂಡಿದೀವಿ. ನೆಕ್ಸ್ಟ್ ಜನರಲ್ ರಿಸರ್ವ್ ಆಲ್ರೆಡಿ ನಾವು ಪಾರ್ಟ್ನರ್ಸ್ ಅಲ್ಲಿ ಅವರಿಬ್ಬರಿಗೂ ಕೂಡ ಶೇರ್ ಮಾಡಿದ್ವಿ. ಇದರಲ್ಲಿ ಹೊಸ ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋದಿಲ್ಲ. ಕ್ಯಾಪಿಟಲ್ ಕ್ಯಾಪಿಟಲ್ ಏನಿದೆ ಇಲ್ಲಿ ಅರಿ ಮತ್ತೆ ಪ್ರಸಾದ್ ಓಲ್ಡ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಈ ಅಮೌಂಟ್ ಅನ್ನ ತಗೊಳ್ಳೋದಿಲ್ಲ. ಕ್ಯಾಪಿಟಲ್ ಅರಿ, ಪ್ರಸಾದ್ ಅಂಡ್ ಶರ್ಮಾ. ಇಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬಂದಿತ್ತು ಅಲ್ವಾ, ಈ ಅಮೌಂಟ್ ನ ಇಲ್ಲಿ ತಗೋಬೇಕು. 46,600, 34,400, 25,000 ಟೋಟಲ್ 1,06,000 ರುಪೀಸ್ ಆಯ್ತು. ಇದಿಷ್ಟೇನೆ ನಮಗೆ ಲಯಬಿಲಿಟಿ ಸೈಡ್ ಬರುವಂತದ್ದು. ಅಸೆಟ್ ಸೈಡ್ ಅಲ್ಲಿ ಏನೇನಿದೆ ಇಲ್ಲಿ ನೋಡಿ. ಕ್ಯಾಶ್ ಇದೆ, ಸೊ ನಾವು ಕ್ಯಾಶ್ 5,000. ಈಗ ಇಲ್ಲಿ 5,000 ಬರೋದಿಲ್ಲ, ಚೇಂಜ್ ಆಗುತ್ತೆ. ಕ್ಯಾಶ್ ಬ್ರಾಕೆಟ್ ಅಲ್ಲಿ 5,000 ರುಪೀಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದಿದ್ದು ಪ್ಲಸ್ 33,000 ಯಾರು ತಗೊಬಂದಿದ್ದು? ಶರ್ಮಾ ತಗೊಬಂದಿದ್ದು. ಕ್ಯಾಪಿಟಲ್ 25,000, 8,000 ಗುಡ್ ವಿಲ್ ಇತ್ತು. ನಾವು ಮೂರನ್ನು ಸೇರಿ ನಾನೀಗ ಟೋಟಲ್ ಮಾಡ್ತಾ ಇದ್ದೀನಿ. ಮೈನಸ್ 8,000 ರುಪೀಸ್ ಗುಡ್ ವಿಲ್ ಏನಿದೆ ಅದು ವಿತ್ ಡ್ರಾ ಮಾಡಿದ್ದಾರೆ ಹೋಲ್ಡ್ ಪಾರ್ಟ್ನರ್ಸ್. ಸೊ ಇದನ್ನ ಮೈನಸ್ ಮಾಡಬೇಕು. ಎಷ್ಟಾಯ್ತು ಕ್ಯಾಶು? 30,000 ರುಪೀಸ್ ಆಯ್ತು. ನೀವು ಸಪರೇಟ್ ಕ್ಯಾಶ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡ್ಬೋದು. ಅದನ್ನು ಕೂಡ ನಾನು ಮಾಡೋದು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನೀವು ಬ್ರಾಕೆಟ್ ಅಲ್ಲಿ ಮಾತ್ರ ಮಾಡಿದ್ರಾಯ್ತು. ನಿಮಗೆ ಇಲ್ಲಿ ಮಾರ್ಕ್ಸ್ ಅಲರ್ಟ್ ಆಗಿರೋದು ಈ ಮೂರಕ್ಕೆ: ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಆದ್ರೆ ಕ್ಯಾಶ್ ಅಮೌಂಟ್ ಅನ್ನ ತಪ್ಪು ಮಾಡಬೇಡಿ. 5,000 ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು, 33,000 ಹೊಸದಾಗಿ ಬಂದಿರೋ ಪಾರ್ಟ್ನರ್ ತಗೊಬಂದಿದ್ದಾನೆ. ಅದರಲ್ಲಿ 8,000 ನ ಓಲ್ಡ್ ಪಾರ್ಟ್ನರ್ಸ್ ವಿತ್ ಡ್ರಾ ಮಾಡಿದ್ದಾರೆ. ಅದನ್ನ ಮೈನಸ್ ಮಾಡ್ತಾ ಇದ್ದೀನಿ. ಎಷ್ಟಾಯ್ತು? 30,000 ರುಪೀಸ್ ಆಯ್ತು. ನೆಕ್ಸ್ಟ್ ಏನಿದೆ? ಡೇಟಾಸ್ 20,000 ಲೆಸ್ PDD 2,000 ಅಂತ ಇತ್ತು. ಇದನ್ನ ನಾವೀಗ ಮತ್ತೆ ಅದನ್ನ ತೋರಿಸೋದು ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 20,000 ರುಪೀಸ್ ಡೇಟಾಸ್ ಇದೆ. ಸ್ಟಾಕ್
17,000 ಇದೆ, ಹಾಗೆ ತಗೊಂಡಿದ್ದೀನಿ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಫರ್ನಿಚರ್ 30,000 ಇತ್ತು, ಅದರಲ್ಲಿ ಡೆಪ್ರಿಸಿಯೇಷನ್ ಆಗಿತ್ತು 10% ಅಂತ ಹೇಳಿದರೆ, ಮೈನಸ್ ಡೆಪ್ರಿಸಿಯೇಷನ್ 30,000 ಇಂಟು 10/100 3,000 ರುಪೀಸ್ ಬರುತ್ತೆ, ಮೈನಸ್ ಮಾಡಿದಾಗ 27,000. ನೆಕ್ಸ್ಟ್ ಬಿಲ್ಡಿಂಗ್ 40,000 ಇತ್ತು, ಇದು ಅಪ್ರಿಸಿಯೇಷನ್ ಆಗಿದೆ ಅಂತ ಹೇಳಿದರೆ 40,000 ಇಂಟು 10/100 ಮಾಡಿದಾಗ 20/100 20% ಅಪ್ರಿಸಿಯೇಷನ್ ಆಗಿರೋದು 8,000 ರುಪೀಸ್ ಆಯಿತು, 48,000. ಟೋಟಲ್ ಮಾಡಿದಾಗ 1,42,000 1,42,000 ರುಪೀಸ್ ಆಯಿತು. ಇದಿಷ್ಟು ನಿಮಗೆ ಬ್ಯಾಲೆನ್ಸ್ ಶೀಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಲರ್ಟ್ ಆಗಿದೆ ಅಂತ ನೋಡೋಣ. ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರುವಂತಹ ಆನ್ಸರ್ನ ನಾನೀಗ ನಿಮಗೆ ತೋರಿಸ್ತೀನಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ 3 ಮಾರ್ಕ್ಸು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 5 ಮಾರ್ಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ಗೆ 4 ಮಾರ್ಕ್ಸು ಅಲರ್ಟ್ ಆಗಿರುತ್ತೆ, ಟೋಟಲ್ 12 ಮಾರ್ಕ್ಸ್.